ಮೈದಾ, ಬೇಕರಿ ಐಟಮು, ಆಯಿಲು ಆ ಥರದ್ದು ಯಾವುದು ಯೂಸ್ ಮಾಡಬೇಡಿ. ಆದಷ್ಟು ಅವಾಯ್ಡ್ ಮಾಡಿ ಆಯಿಲ್ನ. ತರಕಾರಿ ಸೊಪ್ಪುಗಳನ್ನು ತಿನ್ನಿ. ಡೈಲಿ ಖಾಲಿ ಹೊಟ್ಟೆನಲ್ಲಿ ಬೆಳ್ಳುಳ್ಳಿ ತಿನ್ನಿ. ಸೊ ಮಾತ್ರೆಗಳನ್ನು ಬೆಳಗ್ಗೆ 2 ಆರು ತಗೊಳ್ಳಿ, ಸಾಯಂಕಾಲ 1 ಆರು ತಗೊಳ್ಳಿ, ಅಥವಾ ಸಾಯಂಕಾಲ 2 ತಗೊಳ್ಳಿ, ಬಿಫೋರ್ ಫುಡ್ ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ 1 ತಗೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ಬರ್ತಿರಲ್ಲ ಆವಾಗ ಬಿ ಪಿ ಟೆಸ್ಟ್ ಮಾಡ್ತೀನಿ. ಮೊದಲಿದ್ದಕ್ಕೂ ಇವಾಗ್ಲೂ ನೀವು ಎಷ್ಟು ರಿಕವರಿ ಆಗಿದ್ದೀರಿ ಅಂತೇಳಿ. ಸೊ ಸ್ವಲ್ಪ ಜೋರ ಮಾತಾಡ್ಬೇಕು, ನಾನು ಕೇಳಿದ ಕ್ವಶನ್ ಇದೆ, ಇಲ್ಲಾಂದ್ರೆ ಅದು ದೂರದಲ್ಲಿದೆ ಕ್ಯಾಮ್ರಾ, ಹಾಗಾಗಿ ಸೊ ಕೇಳಿಸೋದಿಲ್ಲ. ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ, ನಾನು ನಿಮ್ಮ ಬಡವರ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್. ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಸರ್, ಪಂಚಕರ್ಮ, ಫಿಸಿಯೋಥೆರಪಿ, ಡಯಟಿಷಿಯನ್. ಸೊ ಇವರು ರತ್ನಮ್ಮ ಅಂತ ಹೇಳಿ BTM ಲೇಔಟ್ ಇಂದ ಬಂದಿದ್ದಾರೆ. ಇವರು ಅವರ ಸ್ನೇಹಿತೆ. ಅಮ್ಮ ನಿಮ್ಮ ಹೆಸರು? ಪುಟ್ಟಮ್ಮ ಅವರು ಬಂದಿದ್ದಾರೆ. ಪಾಪ ಅವರು ಇವತ್ತಿಗೆ 4 ಡೇಸ್ ಆಯ್ತು, 4 ಡೇಸ್ ಇಂದ ಬರ್ತಿದ್ದಾರೆ. ಸೊ ರತ್ನಮ್ನವ್ರಿಗೆ ಸೊ ಮಸಲ್ ಸ್ಟೇರ್ ಮತ್ತೆ ಹ್ಯಾಂಕಲ್ ಜಾಯಿಂಟ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗೆ ನರ ಕೂಡ ಹೊರಳಿದೆ. ಸೊ ಮಸಲ್ ಸ್ಟೇರ್ ಆಗಿರೋದ್ರಿಂದ ಅವರು ತುಂಬಾ ನೋವಿಂದ ಸಫರ್ ಮಾಡಿದ್ದಾರೆ. ರತ್ನವ್ರೆ, ಎಷ್ಟು ತಿಂಗಳಾಯ್ತು ಅಥವಾ ಎಷ್ಟು ದಿವಸ ಆಯ್ತು ನಿಮ್ಗೆ ಈ ಪ್ರಾಬ್ಲಮ್ ಆಗಿ? 2-3 ತಿಂಗಳಾಯ್ತು. ಸ್ವಲ್ಪ ಜೋರ ಮಾತಾಡ್ಬೇಕು. 3 ತಿಂಗಳಾಯ್ತು. ಸೊ 3 ತಿಂಗಳಿಂದ ನೀವು ಎಲ್ಲೆಲ್ಲಿ ಹೋಗಿದ್ರಿ, ಏನೇನ್ ಟ್ರೀಟ್ಮೆಂಟ್ ತಗೊಂಡ್ರಿ, ಏನಾಯ್ತು ನನಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಮ ವೀಕ್ಷಕರಿಗೆ, ನೋಡೋರಿಗೆ. 3 ತಿಂಗಳಲ್ಲಿ ನಾನು ಉಳುಕಿದೆ ಅಂದ್ಬಿಟ್ಟು ಉಳುಕೆಲ್ಲ ತೆಗಿಸ್ದೆ, ಹಂಗಾರ ಅದು ಹುಷಾರಾಗಿಲ್ಲ. ಮತ್ತೆ ಎಷ್ಟು 2-3 ಹಾಸ್ಪಿಟ್ಲಿಗೆ ಹೋದೆ, ಮೂಳೆ ಡಾಕ್ಟರ್ ಹತ್ರ. ಯಾವ ಹಾಸ್ಪಿಟಲ್ ಹೋಗಿದ್ರಿ? ಕೃಷ್ಣ ಸೇವಾಗ್ ಹೋಗಿದ್ದೆ. ಓಕೆ. ಮತ್ತೆ ಇನ್ನೊಂದು ಮೂಳೆ ಜೆಪಿ ನಗರದಲ್ಲಿ ಕೃಷ್ಣ ಸೇವಾಶ್ರಮಕ್ಕೆ ಹೋಗಿದ್ರಿ. ಏನ್ ಹೇಳಿದ್ರು ಡಾಕ್ಟರ್ ಅಲ್ಲಿ? ಅವ್ರು ಎಕ್ಸ್ರೇ ಮಾಡಿಸ್ಬೇಕಂದ್ರು, ಮತ್ತೆ ಬ್ಲಡ್ ಟೆಸ್ಟ್ ಮಾಡ್ಬೇಕಂದ್ರು. ಅದೆರಡು ಮಾಡಿಸ್ದೆ. ಮಾಡಿಸಿ ಅದೇನೋ ಮೂಳೆ ಏನೋ ಬೆಳ್ಕೊಂಡಿದೆ, ಆಮೇಲೆ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದ್ರು. ಆ ರಿಪೋರ್ಟ್ಸ್ ಎಲ್ಲ ಏನು ಕೊಟ್ಟಿಲ್ಲ, ಬರೀ ಎಕ್ಸ್ರೇ ಕೊಟ್ಟಿರೋದು. ಅದನ್ನ ತಗೊಂಡು ಮತ್ತೆ ಮಾತ್ರೆ ಎಲ್ಲ ತಿಂದೆ, ಅದು ಕಮ್ಮಿನೇ ಆಗಿಲ್ಲ. 1 ವಾರ ತಿಂದಿದ್ನೆ, ಕಮ್ಮಿ ಆಗಿಲ್ಲ. ಮತ್ತೆ ಇನ್ನೊಂದು ಮೂಳೆ ಡಾಕ್ಟರ್ ಹತ್ರ ಹೋದೆ. ಅಲ್ಲಿನೂ ಅವರು ಅದೇ ನಿಮ್ಗೆ ತೋರಿಸಿದ್ನಲ್ಲ ರಿಪೋರ್ಟ್ ತೋರಿಸಿದ್ರಲ್ಲಿ, ಅದೇನೆ. ಅವರು 1 ತಿಂಗಳು ಟ್ಯಾಬ್ಲೆಟ್ ತಿನ್ನಿ, ಅದು ಮೂಳೆ ಸಾವುದಿದೆ ಮತ್ತೆ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದ್ರು. ಅದು 1 ತಿಂಗಳು ಟ್ಯಾಬ್ಲೆಟ್ ತಗೊಂಡ್ಬಂದ್ಬಿಟ್ಟೆ. 1 ವಾರ ತಿಂದೆ, ಅದು ಸ್ವಲ್ಪನೂ ಕಮ್ಮಿ ಆಗಿಲ್ಲ ನೋವು. ಅದಕ್ಕೆ ನಮ್ಗೆ ಗೊತ್ತಿರೋರ್ನೊಬ್ರು ಕೇಳಿದಕ್ಕೆ ಅವ್ರು ನಿಮ್ಮ ಅಡ್ರೆಸ್ ಕೊಟ್ರು. ನಿಮ್ಮ ಹತ್ರ ಬಂದಿದ್ದೀನಿ, ಸ್ವಲ್ಪ ಪರವಾಗಿಲ್ಲ. ಇವಾಗ 4 ದಿವಸದಲ್ಲಿ 100ಕ್ಕೆ 100ಗೆ ಎಷ್ಟು % ನಿಮ್ಮ ಕಾಲ್ನ ನೋವು ಕಡಿಮೆ ಆಗಿದೆ? ಇವಾಗ ನಿಮ್ಗೆ ಕಾಲ್ನ ಊತ ಕಡಿಮೆ ಆಗಿದೆ. 100ರಲ್ಲಿ ಎಷ್ಟು %? 70% ಆಗಿದೆ. 70% ಜಸ್ಟ್ 4 ದಿವಸದಲ್ಲಿ. ನೋಡಿ, ಇವ್ರಿಗೆ ಎಷ್ಟು 3 ತಿಂಗಳಾಯ್ತು, 4 ತಿಂಗಳಾಯ್ತು ಅಂದ್ರ 3 ತಿಂಗಳಲ್ಲಿ ಹಲವಾರು ಡಾಕ್ಟರ್ಗಳು, ಹಾಸ್ಪಿಟ್ಲ್ಗಳು, ಸೊ ನಮ್ಮ ಆರ್ಥೋಪೆಡಿಕ್ಸ್ ಡಾಕ್ಟರ್ಸ್ಗಳು ಎಲ್ಲರನ್ನು ಕನ್ಸಲ್ಟ್ ಮಾಡಿದ್ದಾರೆ. 3 ಮಂತ್ಸ್ ಅಲ್ಲಿ ಕ್ಯೂರ್ ಆಗದೆ ಇರೋದು ವಿತ್ ಇನ್ ಇವತ್ತು ಅವ್ರು ಬಂದು 4ನೇ ದಿವಸ 3 ಡೇಸ್ಗೆ 80% ಅವರ ನೋವು ಮತ್ತೆ ಕಾಲು ಅಂದ್ರೆ ಹ್ಯಾಂಕಲ್ ಜಾಯಿಂಟ್ಸ್ ಮತ್ತೆ ಕಾಲಿನ ಊತ ಕಡಿಮೆ ಆಗಿದೆ. ನಾನು 1 ವಾರದಲ್ಲಿ ನಿಮ್ಗೆ 100% ನಿಮ್ಗೆ ನೋವೇ ಇಲ್ಲದೆ ಆ ಸ್ಪೆಲ್ಲಿಂಗು ಊತ ಏನ್ ಬಂದಿದೆ, ಸೊ ಆ ಇನ್ಫ್ಲಮೇಷನ್ ಎಲ್ಲ ಬರೀ 1 ವಾರದಲ್ಲಿ ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ನೆನ್ನೆಗೆ 3 ದಿವಸಕ್ಕೆ ಇವತ್ತು 4ನೇ ದಿವಸ ಬಂದಿದ್ದಾರೆ. ಸೊ 80% ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಅವ್ರಿಗೆ BP ಇದೆ, BPಗೆ ಮೆಡಿಸಿನ್ಸ್ ಕೊಟ್ಟಿದ್ದೀನಿ. ಸೊ 1 ಮಂತ್ ಮೆಡಿಸಿನ್ಸ್ ಕೊಟ್ಟಿದ್ದೀನಿ, ಮತ್ತೆ ಅವ್ರಿಗೆ ಡಯಟ್ ಕೂಡ ಹೇಳಿದ್ದೀನಿ. ಅದನ್ನ ಅವ್ರು ಫಾಲೋ ಮಾಡ್ಕೊಂಡು ಬಂತು ಅಂದ್ರೆ ಅವ್ರ ಲೈಫ್ ಟೈಮ್ ಅವ್ರ BP ಇಂದ ಹೊರಗಡೆ ಬರಬಹುದು. ಸೊ ರತ್ನವ್ರೆ, ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ವಿಡಿಯೋ ನೋಡ್ತಾ ಇರುವಂತಹ ಜನರಿಗೆ? ಯಾಕೆಂದ್ರೆ ಇದು ಲಕ್ಷಾಂತರ ಜನರು ನೋಡ್ತಿರ್ತಾರೆ ನಮ್ಮ ವಿಡಿಯೋಗಳನ್ನ. ನನಗಿಲ್ಲಿ ಬಂದು ತುಂಬಾ ಒಳ್ಳೇದಾಗಿದೆ. ನಿಮ್ಗೂ ಆ ಥರ ಏನೋ ಪ್ರಾಬ್ಲಮ್ ಇದ್ರೆ ಇಲ್ಲಿ ಬಂದು ತೋರಿಸ್ಕೊಳ್ಳಿ. ಪುಟ್ಟಮ್ಮನವ್ರೆ, ನೀವು 3 ಡೇಸ್ ಇಂದ ಅವ್ರ ಜೊತೆ ಬರ್ತಾ ಇದ್ರ, ನೀವು ಜನಕ್ಕೆ ಏನ್ ಹೇಳ್ತೀರಿ? ನಮ್ಗೆ ತುಂಬಾ ಖುಷಿ ಆಯ್ತು. ಅಷ್ಟು ಚೆನ್ನಾಗಿ ಮಾಡಿ ನಾವು ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಕಾಲ್ ಮುಟ್ಬೇಕಾ, ಇವ್ರದ ಕೈ ಮುಟ್ಬೇಕಾ ಅಂತ ಯೋಚನೆ ಮಾಡ್ತಾರೆ. ನೀವು ಅದೆಲ್ಲ ನೋಡ್ದೇನೆ ಅಷ್ಟು ನೀಟಾಗಿ ಮಾಡಿದ್ರಲ್ಲ, ನಮಗೆ ನೀವೇ ದೇವರು ಅಷ್ಟೇ ಹೇಳಕ್ಕಾಗದು. ಹೌದು, ನಿಮಗೆ ನಮಗೆ ನೀವೇ ದೇವರು. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, ಹಿಂಗ್ ಮುಟ್ಟೋದಿಲ್ಲ ಗೊತ್ತಾ. ನಾನು 4 ದಿವಸದಿಂದ ನೋಡ್ತಾ ಇದ್ದೀನಲ್ಲ, ಬಾರಿ ಒಳ್ಳೆ ಕೆಲಸ ಮಾಡಿದ್ರಿ ನೀವು. 100 ವರ್ಷ ಚೆನ್ನಾಗಿರಿ. ನಮ್ಗೆ ಅಷ್ಟೇ ಹಾಸ್ಪಿಟಲ್ ಹಂಗೆ ಮಾಡಿದ್ರು. ಹಾಸ್ಪಿಟಲ್ ಮುಟ್ಟಲ್ಲ ಹಿಂಗೆ
ಅಷ್ಟು ಚೆನ್ನಾಗಿ ನಾನೇ ಕಣ್ಣಿಂದ ನೋಡ್ತಾ ಇದ್ದೀನಲ್ಲ, ಎಷ್ಟು ನರ ಹಿಡಿದು ನೀವಿ ತುಂಬಾ ಚೆನ್ನಾಗಿ ಮಾಡಿದ್ರೆ ನಮಗೆ ಖುಷಿ ಆಯ್ತು ಸರ್. ಖುಷಿ ಆಯ್ತು, ನನಗಂತೂ ಖುಷಿ ಆಯ್ತು. ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ, ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇರಲಿ, BP, ಶುಗರು, ಥೈರಾಯ್ಡ್, ಕೊಲೆಸ್ಟ್ರಾಲ್, ಪಾರ್ಕಿನ್ಸನ್ಸ್, ವೆರಿಕೋಸ್ ಪೇನ್ಸ್, ಲಂಬರ್ ಸ್ಪಾಂಡಿಲೈಟಿಸ್, ಸರ್ವಿಕಲ್ ಸ್ಪಾಂಡಿಲೈಟಿಸ್, ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು, PCOD, PCOS, ಇರ್ರೆಗ್ಯುಲರ್ ಪೀರಿಯಡ್, ಮತ್ತೆ ಬಂಜೆತನ ಸಮಸ್ಯೆ, ಹಾಗೆ ಮೂಳೆ ಮುರಿತ, ನರ ಹೊರಳಿರುವಂತಹದ್ದು, ಸೋರಿಯಾಸಿಸ್, ಎಕ್ಸಿಮಾ, ಅಲರ್ಜಿ, ಈ ತರ ಯಾವುದೇ ತರಹದ ಕಾಯಿಲೆಗಳಿದ್ರು ನೀವು ನಮ್ಮನ್ನ ಸಂಪರ್ಕಿಸಬಹುದು. ನಮ್ದು ಏನು ಅಂದ್ರೆ ಸ್ಪೆಷಾಲಿಟಿ, ಯಾವುದೇ ರೋಗಿಗಳು ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರು ಸಂಪೂರ್ಣ ಗುಣಮುಖರಾಗೋ ತನಕನು ನಾವೇ ಅವ್ರಿಗೆ ಕಾಲ್ ಮಾಡಿ ಅವ್ರನ್ನ ಆರೋಗ್ಯವನ್ನ ವಿಚಾರಿಸ್ತಾ ಇರ್ತೀವಿ. ಮತ್ತೆ ತುಂಬಾ ನನ್ನ ಪೇಷಂಟ್ಗಳನ್ನ, ಅವರು ನಮ್ಮನ್ನ ಹೆಂಗ್ ದೇವ್ರ ಅಂತಾರೋ ನಾನು ನನ್ನ ಪೇಷಂಟ್ಗಳನ್ನ ದೇವ್ರ ತರನೇ ಟ್ರೀಟ್ಮೆಂಟ್ ಮಾಡ್ತೀನಿ. ಬಟ್ ಅವ್ರಿಗೆ ನಾವು ಹೇಳಿದಂತಹ ಡಯಟ್ಗಳನ್ನ ಬೇರೆ ಬೇರೆ ಕಾಯಿಲೆಗಳಿಗೆ, ಇವಾಗ ಸೋರಿಯಾಸಿಸ್, ಎಕ್ಸಿಮಾ, BP, ಶುಗರು, ಈ ತರ ಕೆಲವೊಂದು ಕಾಯಿಲೆಗಳಿಗೆ, ಚರ್ಮ ರೋಗಗಳಿಗೆ, ಅಥವಾ ನಿಮ್ಗೆ ಪ್ಯಾರಾಲಿಸಿಸ್, ಲಕ್ವ ಹೊಡೆದವ್ರಿಗೂ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗ್ತದೆ. ಈ ತರದವ್ರಿಗೆ ನಾವು ಡಯಟ್ ನ ಹೇಳಿರ್ತೀವಿ. ಆ ಡಯಟ್ ನ ನೀವು ಮಸ್ಟ್ ಅಂಡ್ ಶುಡ್ ನೀವು ಫಾಲೋ ಮಾಡಬೇಕು. ಆ ತರ ಇದ್ರ ಮಾತ್ರ ಬನ್ನಿ. ಸೊ ನಾವೇ ಏನೋ ಹೇಳಿ ನೀವೇ ಏನೋ ಆ ತರ ಮಾಡೋರಿದ್ರೆ ಸೊ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುಲ್ಲ. ಸೊ ನಿಮ್ಮ ಹತ್ರ ತಗೊಂಡಂತಹ ಏನ ಸ್ಮಾಲ್ ಅಮೌಂಟ್ ತಗೋತೀನೋ ಅದು ದೇವ್ರ ಮೆಚ್ಚು ತರ ಇರಬೇಕು. ಹಾಗಾಗಿ ನನಗೆ ಆ ತರ ಪೇಷಂಟ್ಗಳಿದ್ರು ಬನ್ನಿ, ಇಲ್ಲ ಅಂದ್ರೆ ಬೇಡ. ಸೊ ನಾನು ಹೇಳಿದ್ನಲ್ಲ, ಇಷ್ಟೂ ಕಾಯಿಲೆಗಳಿಗೂ ಸೊ ನಮ್ಮಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ. ಬಟ್ ನಾವು ಐಪೈ ಡಾಕ್ಟರ್ ಅಲ್ಲ. ಸೊ ಹಾಗಾಗಿ ನೀವು ಹಾಸ್ಪಿಟಲ್ಗಳು ಬರಬೇಕು ಅಂದ್ರೆ ಎಕ್ಸ್ಪೆನ್ಸಿವ್ ಆಗ್ತದೆ. ಮನೆಯಲ್ಲೇ ನಮ್ದು ಕ್ಲಿನಿಕ್ ಇದೆ. ಸೊ ಅಲ್ಲಿ ನಿಮಗೆ ಕಡಿಮೆ ರೇಟ್ ನಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತೀವಿ. ಅವಶ್ಯಕತೆ ಇರುವಂತಹವರು ಸೊ ಬಂದು ನಮ್ಮ ಸರ್ವಿಸ್ ತಗೋಬಹುದು. ತ್ಯಾಗರಾಜನಗರ, ಬೆಂಗಳೂರು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ಏನೇ ಸಮಸ್ಯೆ ಆದ್ರೂ ಕ್ಲಿಯರ್ ಆಗುತ್ತೆ, ಬಂದು ತೋರಿಸ್ಕೊಳ್ಳಿ. ಇವರು BTM ಲೇಔಟ್ ಅವರು, ನೀವ್ಯಾರು ಪಾಪ ಅವ್ರ ಪಕ್ಕದಲ್ಲಿ ಕೂರ್ಸ್ಕೊಂಡು ಏನೋ ಪಾಪ ಯಾರತ್ರ ಹೇಳಿಸ್ತಾವ್ರೆ ಅಂತ ಅನ್ಕೋಬೇಡಿ. ಅದೇ ನಾವು ತೋರ್ಸಕ್ ಬಂದಿರೋದು, ನಾವು ನಮ್ಗೆ ಕ್ಲಿಯರ್ ಆಗಿದೆ, ಅದಕ್ಕೆ ನಿಮಗೆ ಹೇಳೋದು. ವಿಡಿಯೋ ನೋಡ್ತಾ ಇರೋರು ಬಂದು ಚೆಕ್ ಮಾಡಿಸ್ಕೊಂಡು ಒಂದ್ಸಲ ಮಾಡಿ ಕಾಣಿಸ್ತಿಲ್ಲ ಕಾಲು, ಅದನ್ನ ಇನ್ನೊಂದ್ಸರಿ ಮಾಡೋಣ. ಫುಲ್ ಅದು ಕಂಪ್ಲೀಟ್ ವಾಸಿ ಆಗೋಗ್ಲಿ. ಬಾರಿ ತುಂಬಾ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು. ಬಂದು ಚೆಕ್ ಮಾಡಿಸ್ಕೊಳ್ಳಿ. ನಾನೇ ಕಣ್ಣಿಂದ 4 ದಿವಸದಿಂದ ನೋಡ್ತಾ ಇದ್ದೀನಿ, ನಾನೇ ಕಣ್ಣಿಂದ. ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್, ನೀವು ಯೂಟ್ಯೂಬ್ ನಲ್ಲಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ KV ಮಹಾದೇವ್ ಅಂತ ಸರ್ಚ್ ಮಾಡಿದ್ರೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗ್ತದೆ. ಯೂಟ್ಯೂಬ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ನಲ್ಲಿ ಎಲ್ಲ ಕಡೆ ನಮ್ದು ಸಾವಿರಾರು ಜನ ನಾವು ರೋಗಿಗಳನ್ನ ನೋಡಿ ಸಂಪೂರ್ಣ ಕ್ಯೂರ್ ಆಗಿರುವಂತಹವ್ರನ್ನ ಸೊ ಇಂಟರ್ವ್ಯೂ ಮಾಡಿರುವಂತಹದ್ದಿದೆ. ಇವ್ರದ್ದು ಕಂಪ್ಲೀಟ್ ಇನ್ನ 20% ಇದೆ. ಇನ್ 2 ಡೇಸ್ ಅಷ್ಟೇ. ಇನ್ 2 ಡೇಸ್ ಅಲ್ಲಿ ಅವ್ರದ್ದು ಕಂಪ್ಲೀಟ್ ಕ್ಯೂರ್ ಆಗ್ತದೆ. ಸೊ ಅದಕ್ಕೆ ನಾನು 100% ಗ್ಯಾರಂಟಿ ಕೊಡ್ತೀನಿ. ಬರೀ 3 ಡೇಸ್ ಅಲ್ಲಿ 80% ಅವ್ರ ಗುಣ ಆಗಿದೆ. 3 ತಿಂಗಳಿಂದ ಕ್ಯೂರ್ ಆಗದೆ ಇರೋದು ಅಂದ್ರೆ ಅವ್ರು ಇವಾಗ ವಾಕ್ ಮಾಡ್ಕೊ ಬನ್ನಿ ಅಂತ ಕಳಿಸಿದ್ದೆ. ಸೊ ಸ್ವಲ್ಪ ರೆಸ್ಟ್ ಅಲ್ಲಿ ಇರೋದಕ್ಕೆ ಕೇಳಿದೀನಿ ಅವ್ರಿಗೆ ಒಂದು 3 ವೀಕ್ಸ್. ಅದನ್ನ ಮಾಡ್ತು ಅಂದ್ರೆ ಅವ್ರ ಲೈಫ್ ಟೈಮ್ ಮತ್ತೆ ಆ ತರ ಪ್ರಾಬ್ಲಮ್ ಬರೋದಿಲ್ಲ, ಜೊತೆಗೆ BP ಕೂಡ ಬರೋದಿಲ್ಲ. ಅವ್ರಿಗೆ ಡಯಟ್ ಅನ್ನು ಹೇಳಿದೀನಿ, ಸ್ವಲ್ಪ ಇನ್ನೊಂದ್ಸರಿ ಅವ್ರಿಗೆ ಹೇಳಿ ಕಳಿಸ್ತೀನಿ. ಆಯುರ್ವೇದ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಾವು ಹೇಳಿದ್ದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡೋ ತರ ಇದ್ರೆ ಸೊ ಯಾರು ಬೇಕಾದ್ರೂ ಯಾವುದೇ ಕಾಯಿಲೆಗಳಿಂದ ಎಷ್ಟೇ ವರ್ಷಗಳಿಂದ ನೀವು ಸಫರ್ ಮಾಡಿದ್ರು ಸೊ ಬರಬಹುದು. ನಾನು ಈ ಉದ್ದೇಶಕ್ಕೇನೆ ನಾನು ಹೇಳಿದಂತಹದ್ದನ್ನ ಪೇಷಂಟ್ಗಳು ಡಯಟ್ ಫಾಲೋ ಮಾಡೋದಿಲ್ಲ ಅಂತೇಳೇನೆ ಸೊ ಮಂಡ್ಯದ ಹತ್ರ ನಮ್ಮ ಹಳ್ಳಿನಲ್ಲೇ ಒಂದು ಮಠ ಮತ್ತೆ ಒಂದು ಆಶ್ರಮ ತರ ಅಂದ್ರೆ ಒಂದು ಹಾಸ್ಪಿಟಲ್ ಕಳಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಕೆಲಸ ನಡೀತಾ ಇದೆ. ಸೊ ಕೆಲವೊಂದು ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅಲ್ಲೇನಾದ್ರೂ ದೈವಿಚ್ಛೆಯಿಂದ ನಮ್ಗೆ ಆಗ್ಬಿಡ್ತು ಅಂದ್ರೆ ಪೇಷಂಟ್ಗಳನ್ನ ಅಲ್ಲೇ ಅಡ್ಮಿಟ್ ಮಾಡಿಕೊಂಡು ಅವ್ರು ಎಂತಹ ಕಾಯಿಲೆಯಿಂದ ಇರಲಿ ಆಪರೇಷನ್ಗಳನ್ನ ಬಿಟ್ಟು ಸೊ ಮಿಕ್ಕಿದ ಎಲ್ಲಾ ಕಾಯಿಲೆಗಳಿಗೂ ಕೂಡ ಅಲ್ಲೇ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಅಲ್ಲೇ ಇಟ್ಕೊಂಡು ಅವರಿಗೆ ಊಟ, ಆಹಾರ, ಸೊ ಅವರಿಗೆ ಏನೇನು ಪಥ್ಯಗಳನ್ನ ಕೊಡಬೇಕು, ಏನೇನು ಟ್ರೀಟ್ಮೆಂಟ್ ಕೊಡಬೇಕು, ಸೊ ಇನ್ಕ್ಲೂಡ್ ಪಂಚಕರ್ಮದ ಎಲ್ಲ ಕೊಡಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ದಯವಿಚ್ಛೆ ಬೇಕು. ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿಕ್ಲಿ ಅಂತ ಹೇಳಿ ಸೊ ದಯಮಾಡಿ ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ.